ವಿದ್ಯಾರ್ಥಿಗಳ ವರ್ಗಮೂಲ ಕಂಡು ಹಿಡೀರಿ. ಅವುಗಳು ನೋಡ್ರಿ ಹೆಂಗಿರ್ತಾವು. ಲೆಕ್ಕಗಳು 2 ಸಂಖ್ಯೆಗಳು ಮತ್ತೆ ಕೊಟ್ಟಾನ, ವರ್ಗಮೂಲ ತೆಗ್ದಾನ. ಇಂಥ ದೊಡ್ಡ ದೊಡ್ಡ ವರ್ಗಮೂಲ ತೆಗಿಲಿಕ್ಕೆ ಬರ್ಬೇಕು ನಿಮಗೆ. ನೀವು ಅಂದರೆ ಎಕ್ದಮ್ ಎಕ್ಸ್ಟ್ರಾರ್ಡಿನರಿ ಆಗ್ತಾರೆ. ನೀವು ಲೆಕ್ಕಗಳನ್ನು ಸರಿಯಾಗಿ ತಿಳ್ಕೊಬೇಕು. ತಿಳ್ಕೊಂಡು ಮಾಡಿರಿ. ಮಾಡೋದಾದಿಂದ ಹೇಳ್ರಿ. ಓಕೆ, ನೋಡ್ರಿ. ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಿದ ತಕ್ಷಣ ನೀವು ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡೋದು. ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡಿದರೆ ಅಂದರೆ ಲಕ್ಷಗಟ್ಟಲೆ ಲೆಕ್ಕ ಬರ್ತಾವೆ. ಈಗ ವರ್ಗಮೂಲ ಎಕ್ಸ್ಪರ್ಟ್ ನೀವು ಆದರೆ ಅಂದರೆ ಮುಂದೆ ನಿಮಗೆ ಕೆಲವೊಂದು ಥಿಂಕಿಂಗ್ ಪವರ್, ವಿಚಾರ ಶಕ್ತಿ ಲೆಕ್ಕಗಳು ಈ ಅನುಕ ನಂಬರ್ದಾಗಿರ್ತಾವೆ. ಅಧಿಕ, ಉಣ, ಗುಣಾಕಾರ, ಭಾಗಾಕಾರ, ಭಿನ್ನ ರಾಶಿ, ಲಸ, ಅವಲ್ಲ. ಅವು ಏನಿರ್ತಾವೆ ಫಾರ್ಮುಲಾ ಮೇಲೆ ಹೋಗ್ತಿರ್ತಾವೆ, ಒಂದು ರೀತಿ ಮೇಲೆ ಹೋಗ್ತಿರ್ತಾವೆ. ಆ ರೀತಿ ಹಿಂಗಲ್ಲ, ವಿಚಾರ ಮಾಡಿ ಮಾಡ್ತಕ್ಕಂಥ ಲೆಕ್ಕಗಳು. ಇವುಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ, ನಾ ತಿಳಿಸ್ತೀನಿ. ವರ್ಗಮೂಲ 2, 0, 4, 4, 9 2 ಸ್ಥಾನ ಬಿಟ್ಟು ನೀವೇನು ಮಾಡಬೇಕು, ಸ್ಥಾನಗಳನ್ನು ಹಾಕೋಬೇಕು ನೋಡ್ರಿ. ಆಮೇಲೆ ನೀವು ಹೆಂಗೆ ತೆಗಿಬೇಕು ನೋಡ್ರಿ. ಹೆಂಗಿಗೆಲ್ಲ 2 ಗುಂಪು ಹಾಕ್ಕೊಂಡ್ರಿ. ಈಗ ಇನ್ನು ವರ್ಗ ಅಂಕೆಗಳಿಂದ ಭಾಗಿಸ್ಕೋತ ಹೋಗಬೇಕು. ಏನು ಮಾಡಬೇಕು, ವರ್ಗ ಅಂಕೆಗಳನ್ನು ಭಾಗಿಸು. 1 ಒಂದಲೇ 1 ಎಷ್ಟು ಉಳಿತು, 1 ಉಳಿತು. ಆಮೇಲೆ ಈಗ ಇದರಾಗ 1 ಕೂಡಿಸ್ರಿ, ಎಷ್ಟಾಯ್ತು, 2 ಆಯ್ತು. ಆಮೇಲೆ 2 ಅಂಕೆಗಳನ್ನು ನಾವು ತಗೋಬೇಕು. 2 ಅಂಕೆಗಳನ್ನು ಒಮ್ಮೆ ತಗೋರಿ. ಇಲ್ಲಿ 4, ಇಲ್ಲಿ 3 ಇಟ್ರಿ, ಇಲ್ಲಿ 3 ಇಟ್ರಿ ಅಂದ್ರೆ 23, 3 69 ಆಯ್ತು. ಹೆಂಗೆ ಹಚ್ಚಬೇಕು ಅನ್ನೋದು ಮೊದಲು ತಿಳ್ಕೊಂಡು ನಾವು ಹೆಂಗೆ ಹಚ್ತಾರೆ ಸರ್. ಇಲ್ಲಿ 3 ಇಟ್ರೆ ಇಲ್ಲಿ 3 ಇಡ್ರಿ, 23, 3 69 ಆಯ್ತು. ಇಲ್ಲಿ 4 ಇಡ್ರಿ, ಇಲ್ಲಿ 4 ಇಡ್ರಿ, 24, 4 96. ಇಲ್ಲಿ 5 ಇಡ್ರಿ, ಇಲ್ಲಿ 5 ಇಡ್ರಿ, 25, 5 125 ದೊಡ್ಡದಾತ. ಅಂದಾಮೇಲೆ 4ರಲ್ಲಿ ಇಟ್ಟು ಬಿಡ್ರಿ. ನೋಡಿ, 4 4 16, 4 8 1 9. ಈಗ ಮಧ್ಯಂತರ ಸಂಖ್ಯೆನ ಹೆಂಗೆ ಕಡೆ 14ರಾಗ 6 ಆದ್ರೆ 8 ಎಲ್ಲ ಬಂತು, 1 0. ತಿಳಿತಲ್ಲ. ಈಗ ಈ 4ಅನ್ನ ಇದ್ರಾಗ ಕೂಡಿಸುವರಿ. ಎಷ್ಟಾಯ್ತು, 28 ಆಯ್ತು. ಆಮೇಲೆ ಈಗ 49ಅನ್ನ ತಗೋತ. ಇಲ್ಲಿ 9 ಅದ ಅಂದ್ರೆ ಬೇಕಾದ್ರೆ 3ರಲ್ಲಿ ಹತ್ತಬೇಕು, ಬೇಕಾದ್ರೆ 7ರಲ್ಲಿ ಹತ್ತಬೇಕು. ಈಗ 3 ಹಚ್ಚಿರಿ, 28 3 ಎಷ್ಟು ಆಗ್ತದೆ, 84 ಆಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ 3 ಹಚ್ಚಿರಿ, ಇಲ್ಲಿ 3 ಹಚ್ಚಿರಿ. 3 3 9, 3 8 24, ಕೈಲ ಬಂತು 2, 3 2 6 1 2 8. ಬರೋಬರಿ 0 0 0. ಆದ್ದರಿಂದ 20 4 4 9ರ ವರ್ಗಮೂಲ ಬರೋಬ್ಬರಿ ಎಷ್ಟು ಹಚ್ತೀರಿ, 143. 143 2 ಸಲ ಇಟ್ಟಂಗಂತ. ಇನ್ನು 143 ಗುಂಡ್ಲೆ 143. ಹಿಂಗೆ ವರ್ಗಮೂಲ ಮಾಡಿದಾಗ ಏನು ಮಾಡಿಬಿಡ್ಬೇಕು, 1 ತೆಗೆದು ಇಟ್ಬಿಡ್ಬೇಕು. 1 ಇಟ್ಟುಬಿಟ್ರಲ್ಲ ಅಷ್ಟೇ, 1 ತೆಗೆದು ಇಟ್ಬಿಡ್ಬೇಕು. 140. ಇದೇ ವರ್ಗಮೂಲ. ಯಾವುದೇ ಲೆಕ್ಕ ಮಾಡ್ಬೇಕಾದ್ರೆ ನಿಮಗೆ ಅದು ಥಿಯರಿ ಗುರ್ತಾತ, ಮುಂದೆ ಥಿಂಕಿಂಗ್ ಲೆಕ್ಕ ಇರ್ತಾವ, ವಿಚಾರ ಮಾಡಿ ಮಾಡಿರ್ತಾವ. ನೋಡಿ, 2 ಸಂಖ್ಯೆಗಳ ಮೊತ್ತ ಅಂದಾನ. ಒಂದು ಸಂಖ್ಯೆ ಅಷ್ಟದ, ಇನ್ನೊಂದು ಸಂಖ್ಯೆ ಯಾವ್ದಂದ್ರೆ ಅದು ಮೊತ್ತದ ಕಳೆದು ಬಿಡುವುದು. ಮೊತ್ತ ಬರೋಬರಿ 26 70 89. ಒಂದು ಸಂಖ್ಯೆ ಬರೋಬರಿ 13 78 01. ಇನ್ನೊಂದು ಸಂಖ್ಯೆ ಬರೋಬರಿ ಎಷ್ಟು, ಇನ್ನೊಂದು ಸಂಖ್ಯೆ ಬರೋಬರಿ ಎಷ್ಟು, ಇನ್ನೊಂದು ಸಂಖ್ಯೆ ಬರೋಬರಿ. ಈ ವಿಷಯ ಗೊತ್ತಿರ್ಬೇಕು ನಿಮ್ಗೆ. ಬರೋಬರಿ ಮೊತ್ತ ಮೈನಸ್ ಒಂದನೇ ಸಂಖ್ಯೆ. ಒಂದನೇ ಸಂಖ್ಯೆ ಕೊಟ್ಟಲ್ಲ, ಅದನ್ನ ಕೇಳಬೇಡ್ರಿ. ಮತ್ತೆ ಎಷ್ಟು ಅದ ನೋಡ್ರಿ,
26 70 89 ಮೈನಸ್ ಒಂದು ಸಂಖ್ಯೆ ಏನು ಕೊಟ್ಟಾನ 13 78 01 ಇದರ ಮೊತ್ತದ ಕಳೆದ್ರೆ ಇನ್ನೊಂದು ಸಂಖ್ಯೆ ಬರ್ತದ 8 8ಕ್ಕೆ 8 10ಗೆ 8 ಆದ್ರೆ 2 17ರಾಗ 8 ಆದ್ರೆ ನೋಡ್ರಿ 9 1 8 17 9 1 8 17 17ರಾಗ 7ರಾಗ 7 ಆದ್ರೆ ಪೂಜೆ 1 ತೆಗೆದ್ರು 17ರಾಗ 8 ತೆಗೆದ್ರೆ ಎಷ್ಟು ಬರ್ತದೆ 9 6 4 ಆದ್ರೆ 2 2ರಾಗ 1 ಆದ್ರೆ 1 ಆನ್ಸರ್ = 12 92 288 ನೋಡಿ ಇಷ್ಟು ಕರೆಕ್ಟ್ ಅದ ಎಲ್ಲ ನೋಡಿಕೊಂಡು ಉತ್ತರ ಕರೆಕ್ಟ್ ಅದೆಲ್ಲ ಖಾತ್ರಿ ಆಗೋ ತನಕ ವಿಡಿಯೋ ಆನ್ ಮಾಡಂಗಿಲ್ಲ ಸರಿಯಾಗಿ ತಿಳ್ಕೊಬೇಕು ನೀವು ಗಣಿತಗಳನ್ನು. ಮುಂದೆ ಹೆಂಗೆ ಇರ್ತಾವೆ ಮೆಂಟಲ್ ಎಬಿಲಿಟಿ ಲೆಕ್ಕಗಳು 12 92 88 12 92 88 ಇತ್ತು ಅಂದ್ರೆ ನೀವು ಉತ್ತರ ಕರೆಕ್ಟ್ ಹಾಕೊಡ್ರಿ. ಓಕೆ.